ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರವಿ ವೆಂಕಟೇಶ್. ಎಲ್ರಿಗೂ ಫಸ್ಟ್ ಆಫ್ ಆಲ್ ಸ್ವರ್ಣ ಗೌರಿ ವ್ರತದ ಹಾರ್ದಿಕ ಶುಭಾಶಯಗಳು. ಸೊ ಯಾರ್ಯಾರು ಗೌರಿ ಹಬ್ಬ ಮಾಡ್ತಿರೋ ಮಾಡಿರೋ ಎಲ್ಲರಿಗೂ ಅವರವರ ಆರೋಗ್ಯ ಆಯುಸ್ಸು ಎಲ್ಲನೂ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ನಾವು ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಗೌರಿ ಪೂಜೆ ಆಗಿದೆ. ತೋರಿಸ್ತೀನಿ ಯಾವ ಥರ ಪೂಜೆ ಆಯಿತು ಅಂತ. ಆ್ಯಂಡ್ ಈ ಸಲ ಸ್ವಲ್ಪ ಡೀಟೇಲಾಗಿ ಪೂಜೆ ಮಾಡಿದ್ದು, ಅಂದರೆ ಲೈಕ್ ಮಾಡಿಸೋರು ಇರ್ತಾರಲ್ಲ, ಯೂಟ್ಯೂಬಲ್ಲೆಲ್ಲ ಇರ್ತಾರಲ್ಲ, ಅದು ನೋಡಿಕೊಂಡು ಆಲ್ಮೋಸ್ಟ್ 3/4 ಗಂಟೆ ಅಷ್ಟು ಹಿಡಿತು. ಆ್ಯಂಡ್ ನಿಮ್ಗಳಿಗೂ ಸಿಂಪಲಾಗಿ ತೋರಿಸ್ತೀನಿ ನಮ್ಮ ಮನೇಲಿ ಯಾವ ಥರ ಪೂಜೆ ಆಯಿತು ಅಂತ. ಫಸ್ಟ್ ನೋಡಿಕೊಂಡು ಬನ್ನಿ. ಸೊ ಹಬ್ಬದ ದಿನ ಫಸ್ಟು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸ್ಬಿಟ್ಟು ಒಗ್ದಿರೋ ಅಂಥ ಬಟ್ಟೆ ಹಾಕ್ಕೊಂಡು ದೀಪಕ್ಕೆ ಅಷ್ಟು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಏಕೆಂದರೆ ಒಳ್ಳೆ ಸೀರೆ ಉಟ್ಕೊಂಡಿದ್ದಾದಮೇಲೆ ಎಣ್ಣೆದು ಹಾಕಿದ್ರೆ ಸೀರೆ ಫಸ್ಟ್ ಆಫ್ ಆಲ್ ತುಂಬ ಬೇಗ ಹಾಳಾಗಿ ಹೋಗ್ಬಿಡುತ್ತೆ. ಸೊ ಸುಮ್ಮನೆ ರಿಸ್ಕ್ ಯಾಕೆ ಅಂತ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಮಿಕ್ಕಿದೆಲ್ಲ ಅಷ್ಟು ಗೌರಿ ಎಲ್ಲ ಮಾಡ್ಕೋಬೇಕಿತ್ತು, ಅದೆಲ್ಲ ಮಾಡ್ಕೊಂಡಿದ್ದು ಆದಮೇಲೆ ಗೌರಿನ ನಾವು ಕೂಡಿಸ್ತೀವಿ. ಹಿಂದಿನ ದಿನ ಏನೇ ಡೆಕೋರೇಷನ್ ಮಾಡಿದ್ರು ಬೆಳಗ್ಗೆ ಎಲ್ಲ ರೆಡಿ ಆದಮೇಲೆ ಗೌರಿನ ಕೂಡಿಸೋದು. ಆ್ಯಂಡ್ ಗೌರಿನ ಹಾಗೆ ಕೂಡಿಸಲ್ಲ, ಅದನ್ನು ಕೂಡ ಕೆಳಗಡೆ ಒಂದು ತಟ್ಟೆನಲ್ಲಿ ಅಕ್ಕಿನ ಇಟ್ಬಿಟ್ಟು ಗೌರಿ ಕೂಡಿಸೋದು. ಆ್ಯಂಡ್ ಈ ಗೌರಿಗೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಎಲ್ಲಿಂದ ತೊಗೊಂಡ್ಬಂದು ತುಂಬ ಚೆನ್ನಾಗಿದೆ ಅಂತ. ಸೊ ನಿಮಗೆ ಒಂದು ಡೀಟೇಲ್ ವೀಡಿಯೋನೇ ಮಾಡಿ ಹಾಕಿದ್ದೀನಿ. ನಾನು ಇದನ್ನು ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದು ತುಮಕೂರಿಂದ. ಸೈಜ್ ವೈಸ್ ಬರುತ್ತೆ. ಹಾಗೆ ಇದಕ್ಕೆ ಒಂದು ತಾಳಿ ಕಟ್ಬಿಟ್ಟು ಅದನ್ನು ಕೂಡಿಸ್ತೀನಿ ನಾನು. ಸುಮ್ಮನೆ ಪ್ಲೇನಾಗಿ ಹಾಗೆ ಇಡಲ್ಲ. ಗೌರಿ ಗಣೇಶ 2 ಬೇರೆ ಬೇರೆ ದಿನ ಬಂದಿದ್ದರಿಂದ ಹಬ್ಬ 2 ದಿನವೂ ನಾವು ಮಾಡ್ತೀವಿ, ಏಕೆಂದರೆ ಗೌರಿ ವ್ರತನೂ ಮಾಡೋದ್ರಿಂದ. ಹಾಗೆ ಇದ್ರ ಜೊತೆ ಅರ್ಶಿನದ ಗೌರಿನೂ ಮಾಡಿಕೊಂಡು ಇಡ್ತೀನಿ. ಅದು ಸಿಂಪಲಾಗಿ ಮಾಡ್ಕೊಳ್ಳೋದಷ್ಟೇ. ಅರ್ಶಿನ ಮತ್ತು ನೀರು ಹಾಕಿ ಮಾಡಿಕೊಂಡು ಅಂತ ಒಂದು ಗೌರಿ. ಸುಮಾರು ಸಲ ದೇವ್ರ ಮನೆ ಹತ್ರನೇ ಕೂಡಿಸ್ತಾ ಇದ್ದೆ, ಯಾಕೆಂದರೆ ಚಿಕ್ಕದಾಗಿದ್ದು ತುಂಬ ಡೆಕೋರೇಟ್ ಎಲ್ಲ ಏನೂ ಮಾಡ್ತಿರಲಿಲ್ಲ. ಆದರೆ ಹೋಗ್ತಾ ಹೋಗ್ತಾ ಒಂದೊಂದು ಆ್ಯಡ್ ಮಾಡ್ಕೋತೀವಿ. ಆ ಹಬ್ಬನ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ಎಲ್ಲ ಥರ ಯೋಚನೆ ಮಾಡಿಕೊಂಡು, ಸೊ ಹಾಗಾಗಿ ಸ್ಪೇಸ್ ಜಾಸ್ತಿ ಬೇಕಾಗುತ್ತಲ್ಲ, ಹಾಗಾಗಿ ಹಾಲ್ ಆದರೆ ಬೆಸ್ಟ್, ಕ್ಲೀನಾಗೂ ಇರುತ್ತೆ, ಆಮೇಲೆ ನಮಗೆ ಜಾಸ್ತಿ ಜಾಗನೂ ಸಿಗುತ್ತೆ ಅಂತ ಹಾಲಲ್ಲಿ ಎಲ್ಲ ಡೆಕೋರೇಟ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಡೆಕೋರೇಟ್ ಹೇಗೆ ಮಾಡಿದ್ವಿ ಅಂತ ನನ್ನ ಹಿಂದಿನ ವೀಡಿಯೋನಲ್ಲಿ ನಿಮ್ಗಳಿಗೂ ತೋರಿಸಿದ್ದೀನಿ. ಸೊ ನೋಡಿಲ್ಲ ಅಂದರೆ ಒಂದ್ಸಲ ನೀವುಗಳನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇದು ಇಟ್ಟಿದ್ದಾದಮೇಲೆ ಅದು ಸರಿಗೆ ಕೂತಿದೆಯಾ ಎಲ್ಲನೂ ಅಲ್ಲಿ ಇರೋರನ್ನ ಕೇಳಬೇಕಲ್ಲ, ಇಲ್ಲಾಂದರೆ ಹೇಗೇಗೋ ಮಾಡೋಕ್ಕಾಗಲ್ಲ. ಸೊ ಸ್ಟೂಲ್ ಮೇಲೆ ಇಟ್ಟು ಗೌರಿನ ಆವಾಹನೆ ಮಾಡಿಕೊಂಡು ಆ್ಯಂಡ್ ಪೂಜೆ ಸ್ವಲ್ಪ ಡೀಟೇಲಾಗಿ ಈ ವರ್ಷ ಮಾಡಿದ್ದು ನಾನು. ನಿಮ್ಗೆ ಹೇಳ್ದಂಗೆ ಅರ್ಶಿನದ ಗೌರಿನೂ ಮಾಡಿ ಯೂಟ್ಯೂಬಲ್ಲಿ ಸುಮಾರು ಜನ ಆ ಥರ ಮಾಡಿಸೋರೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿರ್ತಾರಲ್ಲ, ಅದನ್ನು ಆನ್ ಮಾಡಿಕೊಂಡು ಎಲ್ಲ ಫಸ್ಟೇ ರೆಡಿ ಮಾಡ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ನಿಧಾನಕ್ಕೆ ಮಾಡಿಕೊಂಡು ಸುಮಾರು 3/4 ಗಂಟೆ ಅಷ್ಟು ಹಿಡಿತು ಪೂಜೆ ಆಗೋಕ್ಕೆ. ಆ್ಯಂಡ್ ಅದಾದಮೇಲೆ ಮರದ ಬಾಗ್ನೂ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ. ಬಟ್ ಮರದ ಬಾಗ್ನ ಇನ್ನೂ ಅವತ್ತಿನ ದಿವಸ ಯಾರಿಗೂ ಕೊಡೋಕ್ಕಾಗಲಿಲ್ಲ, ಯಾಕೆಂದರೆ ಎಲ್ಲರೂ ಹಬ್ಬದಲ್ಲಿ ಬ್ಯುಸಿ ಇರ್ತಾರೆ, ಮನೆಗೆ ಕರೆದ್ರೆ ಮತ್ತೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಹಬ್ಬ ಎಲ್ಲ ಆದಮೇಲೆ ಕೊಡೋಣ ಅಂತ ಅಂದ್ಕೊಂಡು ಅವ್ರ ಹೆಸರಲ್ಲಿ ಅದನ್ನು ಇಟ್ಟಿದ್ದೀನಿ. ನೆಕ್ಸ್ಟ್ ಅದನ್ನು ಕೊಡಬೇಕಾಗತ್ತೆ. ಸೊ ಫೈನಲಿ 3/4 ಗಂಟೆಷ್ಟು ಪೂಜೆ ಎಲ್ಲ ಆದಮೇಲೆ ದೀಪ ಎಲ್ಲ ಹಚ್ಚಿಟ್ಟು ಆರತಿ ಮಾಡೋ ಅಂಥ ಟೈಮ್. ಆ್ಯಂಡ್ ಆರತಿ ಹಾಡೆಲ್ಲ ಇವಾಗೆಲ್ಲ ಆನ್ಲೈನಲ್ಲಿ ಇರೋದ್ರಿಂದ ನಾವುಗಳೇನು ಹೇಳೋಕ್ಕೆ ಹೋಗಲ್ಲ, ಆನ್ಲೈನಲ್ಲಿ ಹಾಕ್ಬಿಟ್ಟಿರ್ತೀವಲ್ಲ, ಅದು ಮತ್ತೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಸೊ ಹಾಗಾಗಿ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಸಾಂಗ್ಗಳನ್ನ. ಈ ಥರ ನಮ್ಮ ಮನೆ ಗೌರಿ ಪೂಜೆ ಆಗಿತ್ತು. ನಿಮ್ಮ ಮನೇಲಿ ಹೇಗಾಯಿತು ಅಂತಲೂ ಯಾರ್ಯಾರು ಗೌರಿ ಪೂಜೆ ಮಾಡಿದ್ರು ಡೆಫಿನೆಟ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಬೇಡಿ. ಹಬ್ಬದ ವಾತಾವರಣ ಬಂತು ಅಂದರೆ ನಮಗೆ ಹೆಣ್ಮಕ್ಳಿಗೆ, ಅದರೊಳಗೂ ಗೌರಿ ಗಣೇಶ ತುಂಬ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು. ಎಲ್ಲ ಪೂಜೆ ಆದಮೇಲೆ ನಮ್ಮ ಮನೆ ಗೌರಮ್ಮ ಈ ಥರ ಕಾಣಿಸ್ತಾ ಇದ್ಲು. ಸೊ ಈಗ ಇನ್ನೂ ಟೈಮ್ 11 ಗಂಟೆ. ತಿಂಡಿ ಏನೂ ಮಾಡಿಲ್ಲ, ಡೈರೆಕ್ಟಾಗಿ ಹಾಗೆ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟ್ ಇವತ್ತು ಆ್ಯಕ್ಚುಲಿ ಹೋಳಿಗೆ ಅಂತ ಅಂದ್ಕೊಂಡೆ, ಬಟ್ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಎಲ್ಲ ಮಾಡ್ಕೊಳ್ಳೋಷ್ಟಿಗೆ ಅಂತ ಹೈಗ್ರೀವ ಮಾಡೋಣ ಅಂತ ಅಂದ್ಕೊಂಡು ಹೈಗ್ರೀವ, ಬೋಂಡ, ಚಿತ್ರಾನ್ನ, ಪಲ್ಯಗಳು, ಮಾಮೂಲಿ ಅನ್ನ ಸಾರು ತವೆ ಅಷ್ಟೇ. ಇಷ್ಟಕ್ಕೆ ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ಆಗುತ್ತೆ. ಎಲ್ಲನೂ ರೆಡಿ ಮಾಡ್ಕೊಂಡು ಮಾಡೋಷ್ಟಿಗೆ ಸಾಕಾಗಿ ಹೋಗ್ಬಿಡುತ್ತೆ. ಆ್ಯಂಡ್ ಎನಿವೇಸ್ ಕ್ಲೀನಾಗಿ ಚೆನ್ನಾಗಿ ಆಯಿತು. ಸೊ ಈ ಒಂದು ಆ್ಯಕ್ಚುಲಿ ಈ ಸೀರೆನ ಉಟ್ಕೊಂಡು ಪೂಜೆ ಮಾಡಿದೆ. ಈ ಸೀರೆ ತುಂಬ ಜನ ನೋಡಿರಲ್ಲ ಮೋಸ್ಟ್ಲಿ, ಬಟ್ ಒಂದ್ಸಲ ಉಟ್ಟಿದ್ದೆ. ನಾನು ಮನೆ ಗೃಹ ಪ್ರವೇಶದಲ್ಲಿ ಪರ್ಚೇಸ್ ಮಾಡಿದಂಥ ಒಂದು ಸೀರೆ. ತುಂಬ ಜನ ಕೇಳಿದ್ವಿ ಉಟ್ಕೊಂಡೇ ಇಲ್ವಾ ನೀವು ಸೀರೆನ, ಬ್ಲೌಸ್ ಮಾತ್ರ ತೋರಿಸಿದ್ವಿ ಸ್ಟಿಚ್ ಮಾಡಿಸಿದ್ದು ಅಂತ. ಸೊ ಆವಾಗ ಉಟ್ಕೊಂಡಿದ್ದೆ ನಾನು. ಆವಾಗ ವೀಡಿಯೋ ಎಲ್ಲ ಏನೂ ಮಾಡ್ಕೊಳ್ಳೋಕ್ಕೇನೂ ಆಗಿಲ್ಲ. ಸೊ ಹಾಗಾಗಿ ಉಟ್ಕೊಂಡೇ ಇಲ್ವಲ್ಲ ಅಂತ ಇವತ್ತು ಈ ಒಂದು ಸೀರೆನ ಉಟ್ಕೊಂಡೆ. ಸ್ವಲ್ಪ ದೊಡ್ಡ ಬಾರ್ಡರ್ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ. ಸ್ವಲ್ಪ ಉದ್ದಕ್ಕೆ ಹೊಲಿಸಿದ್ದೀನಿ. ಓವರಾಲ್ ಯಾವ ಥರ ಇದೆ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಂಡ್ ಈ ಸೀರೆ ಪರ್ಚೇಸ್ ಮಾಡಿದ್ದು ಆ್ಯಸ್ ಯೂಶುವಲ್ ಅಂಗಡಿ ಸಿಲ್ಕ್ಸ್ನಲ್ಲಿ ನಾವು ಪರ್ಚೇಸ್ ಮಾಡಿದಂಥ ಒಂದು ಸೀರೆ. ಈಗ ತುಂಬ ಚೆನ್ನಾಗಿ ಕಾಮೆಂಟ್ ಮಾಡಿ ಸೀರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಕೆಲವರು ಚೆನ್ನಾಗಿ ಕಾಲ್ ಮಾಡಿ ಈ ಸೀರೆ ನೀವು ಇನ್ನೂ ಉಟ್ಕೊಂಡಿದ್ದಾನೆ ನನಗೆ ಕೊಡಿ ಅಂತ ಕೂಡ ತುಂಬ ಜನ ಕೇಳಿದ್ರು ಕಾಲ್ ಮಾಡಿ. ಬಟ್ ನಾನು ಹೊಲಿಸ್ಬಿಟ್ಟಿದ್ದೆ. ನಿಮ್ಗಳಿಗೆ ಬೇಕು ಅಂದರೆ ನೀವು ಒಂದ್ಸಲ ಅಲ್ಲಿ ಟ್ರೈ ಮಾಡಿ. ಕಲರು
ಆಲ್ಮೋಸ್ಟ್ ನೇರಳೆ ಬಣ್ಣ ಥರ ಬರುತ್ತೆ, ನೇರಳೆ ಬಣ್ಣ ಒಳಗಡೆ ಬರುತ್ತಲ್ಲ ಆ ಥರದ್ದು, ಅದರ ಜೊತೆ ಸ್ವಲ್ಪ ಪರ್ಪಲ್ ಸ್ನಫ್ ಮಿಕ್ಸ್ ಆಗಿದೆ. ಬಾರ್ಡರ್ ಮಾತ್ರ ಮೆರೂನ್. ಸೊ ಈ ಥರ ಮೆರೂನ್ ಬ್ಲೌಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಸಿಂಪಲ್ಲಾಗಿ ಈ ಥರ ಹೊಲ್ಸ್ಕೊಂಡಿದ್ದೀನಿ. ಬ್ಲೌಸ್ ನಾನು ವರ್ಕೆಲ್ಲ ಮಾಡಿಸಿಲ್ಲ, ಜಸ್ಟ್ ಜರಿನಲ್ಲಿ ವರ್ಕ್ ಮಾಡಿಸ್ಕೊಂಡು ಹೊಲ್ಸ್ಕೊಂಡಿದ್ದೀನಿ. ಮತ್ತೆ ಕೇಳ್ತಿರ್ತೀರ, ಸೊ ನನಗನ್ನು ಮರ್ತೋಗುತ್ತೆ. ಹಾಗಾಗಿ ಇನ್ನು ಅಡುಗೆ ಮಾಡೋಕ್ಕೆ ಇವಾಗ ಹೋಗಿ ಬೇರೆ ಸೀರೆ ಚೇಂಜ್ ಮಾಡ್ಕೊಳ್ಬೇಕು. ಸೊ ಅದಕ್ಕಿಂತ ಮುಂಚೆ ನಿಮ್ಗಳಿಗೂ ತೋರಿಸ್ಬಿಟ್ಟು ಹೋಗೋಣ ಅಂತ ಹಾಗೆಯೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಡುಗೆಗೆ ಅಂತ ಒಂದು ಸ್ವಲ್ಪ ಹುರುಳಿಕಾಯಿ ಪಲ್ಯ, ಬಟಾಣಿ ಇತ್ತು, ಬಟಾಣಿದು ಚಿತ್ರಾನ್ನ, ಆ್ಯಂಡ್ ಇಲ್ಲಿ ಸಾರು ಕುದಿಯೋಕ್ಕೆ ಇಟ್ಟಿದ್ದೀನಿ. ಇದರೊಳಗೆ ಬೇಳೆ ಬೇಯಿಸ್ಕೊಂಡು ಮತ್ತು ಹೈಗ್ರೀವಕ್ಕೆ ಅಂತ ಕಡಲೆಬೇಳೆನ ಇಟ್ಟಿರೋದು. ಸಿಂಪಲಾಗಿ ರೆಸಿಪಿ ತೋರಿಸ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ಹೇಗೆ ಮಾಡ್ತೀರಾ ನನಗೆ ಸಿಂಪಲಾಗಿ ತೋರಿಸಿದ್ದ. ಸೊ ಸದ್ಯಕ್ಕೆ ಕಡಲೆಬೇಳೆನ ಒಂದು 2-3 ಸಲ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಟಿದೆ. ಅದನ್ನು ನಾರ್ಮಲಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕೂಗಿಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಆಲೂಗೆಡ್ಡೆ ಬೋಂಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಹೆಚ್ಚು ರೆಡಿ ಇದೆ. ಸೌತೆಕಾಯಿ ಕೋಸಂಬರಿಗೆ ಇಲ್ಲಿ ರೆಡಿ ಇದೆ. ಹಾಗೆ ಇಲ್ಲಿ ತೊವೆಗೆ ಇಷ್ಟು ರೆಡಿ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ 90% ಆಫ್ ದ ಅಡುಗೆ ಅಷ್ಟು ಮುಗ್ತಿದೆ. ಆ್ಯಂಡ್ ನಿಮಗೆ ಈಗ ಕೊನೆಯಲ್ಲಿ ಹೈಗ್ರೀವ ಮಾಡ್ತಿದೆ. ಹೈಗ್ರೀವ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನಾನು ಲಾಸ್ಟ್ ಟೈಮ್ ಮಾಡಿದಾಗ ತುಂಬ ಜನ ಕಾಮೆಂಟ್ ಮಾಡಿದ್ರಿ, ಹೇಗೆ ಮಾಡಿದ್ರಿ ಸಿಂಪಲ್ ನಮಗೂ ತೋರಿಸಿ ಅಂತ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಗೌರಿ ಅಥವಾ ಲಕ್ಷ್ಮಿ ಇಟ್ಟಾಗ ಬೇಳೆದು ಏನಾದ್ರು ಮಾಡ್ತಾರೆ, ಅದ್ರಿಗೂ ಹೋಳಿಗೆ ಅಥವಾ ಹೈಗ್ರೀವ ಈ ಥರದ್ದು ಮಾಡ್ತಾರೆ. ಹಾಗೆ ಒಂದು ಕರ್ದಿದ ಐಟಮ್ ಯೂಶಲಿ ಇದ್ದೇ ಇರುತ್ತೆ. ಹಾಗಾಗಿ ಬೋಂಡ ಆಯಿತು, ಆಲೂಗಡ್ಡೆ ಬೋಂಡ ಆಯಿತು, ಮಿಕ್ಕಿದೆಲ್ಲ ಹೋಗಿದೆ. ಅನ್ನಕ್ಕೆ ಮಾತ್ರ ಇಟ್ಟಿದ್ದೀನಿ ಅಷ್ಟರ ಜೊತೆ ಈಗ ಹೈಗ್ರೀವ ಒಂದು ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ, ಅದೇ ಸೇಮ್ ಬಾಣಲೆಗೆ ಫಸ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಇದಕ್ಕೇನು ಎಳೆ ಪಾಕ ಅವೆಲ್ಲ ಏನೂ ಬೇಡ. ಬೆಲ್ಲ ನೀವು ಪೀಸ್ ಮಾಡಿ ಹಾಕೋತೀರ ಅಂದರೆ ಇನ್ನೂ ಬೇಗ ಕರಗುತ್ತೆ. ಬಟ್ ನಾನು ಹಾಗೆ ಇತ್ತು ಅಂತ ಹಾಗೆ ಹಾಕಿದೆ. ಇದು ಕಡಲೆಬೇಳೆ ಬೇಯಿಸ್ಕೊಂಡಿರೋದು. ಆ್ಯಕ್ಚುಲಿ ಬೇಳೆ ತುಂಬ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಳ್ಳೋದು ಬೇಡ. ಈ ಥರ ಕಾಳು ಥರ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಈಗ ಬೇಯಿಸ್ಕೊಂಡಿರೋವಂಥ ಬೇಳೆನ ಹಾಕ್ತಾ ಇದ್ದೀನಿ. ಈ ಬೇಳೆ ಜೊತೆ ಈಗ ಬೆಲ್ಲ ಕರೆಕ್ಟಾಗಿ ಹೋಗುತ್ತೆ. ಸ್ವಲ್ಪ ನಿಮಗೆ ಕಲರು ಗೊತ್ತಾಗುತ್ತೆ, ಹಾಗೆ ಸಿಹಿ ಎಲ್ಲ ಬೇಳೆಗೆ ಹೋಗುತ್ತೆ. ಇನ್ನೊಂದು 5 ನಿಮಿಷದಷ್ಟು ಹಿಡಿಯುತ್ತೆ ಇದಾಗಕ್ಕೆ. ಆಲ್ಮೋಸ್ಟ್ ನಿಮಗೆ ಬೆಲ್ಲ ಕರಗಿದೆ ಗೊತ್ತಾಗ್ತಿರ್ಬೋದು. ಹಾಗೆ ಬೇಳೆ ಕಲರ್ ಕೂಡ ಚೇಂಜ್ ಆಗಿದೆ. ಫಸ್ಟು ಒಂಥರ ಎಲ್ಲೋಗೋದಿತ್ತು, ಈಗ ಸ್ವಲ್ಪ ಮಸ್ಟರ್ಡ್ ಎಲ್ಲೋ ಥರ ಆಗಿದೆ. ಬೆಲ್ಲ ಕರಗಿದೆ. ಈ ಟೈಮಲ್ಲಿ ಬೈ ಚಾನ್ಸ್ ನಿಮಗೆ ಇನ್ನೊಂದು ಸ್ವಲ್ಪ ಸಿಹಿ ಬೇಕು ಅಂದರೆ ಹಾಕೋಬೋದು. ಈಗ ಎಕ್ಸ್ಟ್ರಾ ಹಾಕಿದ್ದೀನಿ. ಇದು ಇವಾಗ ಕರಗ್ತಾ ಇದೆ, ಚೂರು ಗಟ್ಟಿ ಬರುತ್ತೆ. ಈ ನೀರೆಲ್ಲ ಹಿಂಡ್ಕೊಂಡು ಫುಲ್ಲು ಬೆಲ್ಲ ಕರಗಿದೆ. ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ಇದಕ್ಕೆ ಫ್ರೈ ಮಾಡ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿ ತುಪ್ಪದ ಜೊತೆ, ಯಾಕೆಂದರೆ ಹೆಂಗಿರೋ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ರೆಡಿಯಾಗಿದೆ. ಒಂದು ಸ್ಪೂನ್ ತುಪ್ಪ, 1-1.5 ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕಾಗತ್ತೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷ ಬಿಟ್ಟರೆ ಹಿಂಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಆ್ಯಕ್ಚುಲಿ ಇದಕ್ಕೆ ಬೇಕಿದ್ರೆ ಮೇಲೆ ಡೈಮಂಡ್ ಕಲ್ಸಕ್ಕರೆ ಸಿಗುತ್ತಲ್ಲ, ಅದನ್ನು ಹಾಕೋಬೋದು, ಅಥವಾ ಒಣಕೊಬ್ಬರಿ ಕೂಡ ತುರಿದು ಹಾಕೋಬೋದು. ಬಟ್ ನಾನು ಇಷ್ಟೇ ಪ್ಲೇನ್ ಆಗಿ ಇರ್ತಾ ಇದ್ದೀನಿ. ಅದು ಆಪ್ಷನಲ್, ನಿಮಗೆ ಬೇಕಿದ್ರೆ ಅದನ್ನು ಮಾಡ್ಕೋಬೋದು. ಸಖತ್ ಬೇಗ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ. ಸೊ ಹಬ್ಬದ ಅಡುಗೆ ಎಲ್ಲ ಆಗಿದ್ದಾದಮೇಲೆ ನಮ್ಮ ಮನೆ ಗೌರಿ ಹಬ್ಬ ಈ ಥರ ಆಯಿತು. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೇನೆ.